ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕೆಲವೊಂದು ವಿಸ್ಮಯಗಳು ವೈದ್ಯ ಲೋಕಕ್ಕೂ ಅಚ್ಚರಿಯನ್ನು ತಂದುಕೊಡುತ್ತೆ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಒಂದು ವಿಡಿಯೋಗಳನ್ನ ನೀವು ಅನೇಕ ಜನಕ್ಕೆ ಶೇರ್ ಮಾಡಿ. ಇದೊಂದು ಚಮತ್ಕಾರಿಯಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತರ್ತಾ ಇದ್ದೀನಿ ವೀಕ್ಷಕರೇ. ಇದೇ 23ರ ಗುರುವಾರ ಹುಣ್ಣಿಮೆ ಇರುತ್ತೆ. ಈ ಹುಣ್ಣಿಮೆ ದಿನ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಎಂದಿನಂತೆ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಕಾಲಭೈರವ ಸಹಿತ ಮಹಾಪ್ರತ್ಯಂಗಿರ ಹೋಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ಹೋಮವನ್ನು ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಕೆಲವರು ಅನೇಕ ಕಡೆ ಹೋಗಿ ಲಕ್ಷಗಳನ್ನ ಕೊಟ್ಟು ಪೂಜೆಯನ್ನು ಮಾಡಿಸಿ ಏನು ಕೆಲಸ ಆಗದೆ ಇಲ್ಲಿ ಬಂದು ಪ್ರತ್ಯಂಗಿರ ಹೋಮವನ್ನು ಮಾಡಿಸಿ ತಮ್ಮ ತಮ್ಮ ಕೆಲಸಗಳು ಆಗಿರುವಂಥ ಉದಾಹರಣೆಗಳು ಸಾವಿರಾರು ನಮ್ಮ ಕಣ್ಣ ಮುಂದೆ ಇದೆ ಅಂತ ನಾನು ಪದೇ ಪದೇ ನಿಮ್ಗೆ ಹೇಳ್ತಾನೆ ಇರ್ತೀನಿ ವೀಕ್ಷಕರೇ. ಅದೇ ರೀತಿ ಒಬ್ಬರು ದಂಪತಿಗಳು ನಮ್ಮ ಕಚೇರಿಗೆ ಬರ್ತಾರೆ, ಜ್ಯೋತಿಷ್ಯವನ್ನು ಕೇಳೋಕ್ಕೆ ಬರ್ತಾರೆ. ಪಾಪ ಆ ಯಜಮಾನರಿಗೆ ತುಂಬ ಅನಾರೋಗ್ಯ ಕಾಡ್ತಾ ಇರುತ್ತೆ. ಕಣ್ಣಿನ ನರಗಳೆಲ್ಲ ವೀಕ್ ಆಗೋಗಿದೆ, ಕಣ್ಣಿನ ದೃಷ್ಟಿ ಒಂದು ಕಣ್ಣಿಗೆ ಬರೋದು ತುಂಬ ಕಷ್ಟ ಅಂತ ಹೇಳಿ ವೈದ್ಯರು ಹೇಳ್ತಾರೆ. ಅದೇ ರೀತಿ ಸ್ವಲ್ಪ ಕಿಡ್ನಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ವೈದ್ಯರು ಹೇಳ್ತಾರೆ. ಆದರೆ ಇಲ್ಲಿ ಜ್ಯೋತಿಷವನ್ನು ಅವರು ಕೇಳೋಕ್ಕೆ ಬಂದಾಗ ಅವರಿಗೆ ನಾನು ಒಂದು ಮಾತನ್ನು ಹೇಳ್ತೀನಿ. ಅವರಿಗೆ ಯಾವುದೋ ಒಂದು ಹರಳನ್ನು ಹೇಳ್ತೀನಿ, ಹರಳನ್ನು ಹಾಕ್ಕೊಂತಾರೆ. ಅವರು ಹಾಕ್ಕೊಂಡು ಹೇಳ್ತೀನಿ, ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬನ್ನಿ, ಅಲ್ಲಿ ನಡೆಯುವಂಥ ಒಂದು ಪ್ರತ್ಯಂಗಿರ ಹೋಮದಲ್ಲಿ ನೀವು ಪಾಲ್ಗೊಳ್ಳಿ. ಖಂಡಿತವಾಗಿ ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗಿದೆ. ಮೊನ್ನೆನೂ ಒಬ್ಬರು ಅಂತ ಇದ್ರು, ಗುರುಗಳೇ ನಾನು ನಿಮ್ಮ ಮುಂದೆ ವಿಡಿಯೋ ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ಹಾಕ್ಬಿಡ್ತೀರಾ, ಅದನ್ನು ನೋಡಿದ್ರೆ ನಮ್ಮ ಮನೆಯವರು ನಮ್ಮ ಸಂಬಂಧಿಕರು ಏನಾದರೂ ಅನ್ಕೊತಾರೆ, ಅದರಿಂದ ನಡೆಯೋಕ್ಕೆ ಆಗ್ತಾರಿಲ್ಲ. ಆದರೆ ನಾನಿಲ್ಲಿ ಹೋಮಕ್ಕೆ ಬಂದು ನಡೆಯೋ ಥರ ಆಗಿದ್ದೀನಿ ಅಂತ ಅವರೊಬ್ಬರು ಮಹಿಳೆ ಹೇಳ್ಕೊತಾರೆ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ ವೀಕ್ಷಕರೇ. ಇನ್ನು ಕೆಲವರ ಅಭಿಪ್ರಾಯ ಇದೆ, ಇವರು ಎಲ್ರಿಗೂ ದುಡ್ಡು ಕೊಟ್ಟು ವಿಡಿಯೋವನ್ನು ಮಾಡಿಸ್ತಾವ್ರೆ ಅಂತ. ಖಂಡಿತ ಶಿವನ ಮುಂದೆ ಆ ರೀತಿಯ ಒಂದು ಪ್ರಮೇಯ ಖಂಡಿತ ಬರೋದಿಲ್ಲ ವೀಕ್ಷಕರೇ. ಯಾಕಂತ ಹೇಳಿದ್ರೆ, ಇಲ್ಲಿವರೆಗೂ ಶಿವಾಲಯದಲ್ಲಿ ಯಾರು ಭಕ್ತರು ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ ಅವೆಲ್ಲ ಸ್ವಯಂ ಪ್ರೇರಿತವಾಗಿ ಹೇಳ್ಕೊಂಡಿರುವಂಥ ಅನುಭವಗಳು. ಯಾವುದೋ ಒಂದು ಅವ್ರಿಗೆ ಹೇಳಿಕೆ ಹೇಳಿ ಅಂತ ಹೇಳಿಸಿ ಅಥವಾ ಅವ್ರಿಗೇನೋ ದುಡ್ಡು ಕೊಟ್ಟು ಹೇಳಿಸುವಂಥ ಒಂದೇ ಒಂದು ವಿಡಿಯೋಗಳಿಗೂ ಸಹ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ನಡೆದಿಲ್ಲ, ನಡೆಯೋದು ಇಲ್ಲ. ಇಲ್ಲಿ ದಂಪತಿಗಳು ಬರ್ತಾರೆ, ಅವ್ರಿಗೆ ಕಣ್ಣೇ ಇನ್ನು ಮುಂದಕ್ಕೆ ಕಾಣಿಸೋದಿಲ್ಲ, ಸರ್ಜರಿಯನ್ನು ಮಾಡ್ತಾರೆ, ಆದರೂ ಆ ಕಣ್ಣು ಕಾಣಿಸೋದಿಲ್ಲ. ಅವ್ರಿಗೇನೂ ಕಾಣಿಸ್ತಾ ಇರಲಿಲ್ಲದಂತೆ, ಒಂದು ಕಣ್ಣಲ್ಲಿ ಪೂರ್ತಿ ವಿಷನ್ ಹೊರಟೋಗಿತ್ತು. ಇನ್ನೊಬ್ಬರು ಬರ್ತಾರೆ, ಗುರುಗಳೇ 2 ಮನೆ ಮಾಡಿದ್ದೆ, ಆದರೆ 2 ಮನೆಯನ್ನು ಮಾರಿಕೊಂಡು ತುಂಬ ಲಾಸ್ ಆಗೋಗಿದೆ ವ್ಯಾಪಾರದಲ್ಲಿ. ಇಲ್ಲಿ ಬಂದ ನಂತರ ಮತ್ತೆ ನಾನು ಸೈಟ್ ತೊಗೊಂಡಿದ್ದೀನಿ, ಮನೆಯನ್ನು ಕಟ್ಟಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಒಬ್ರು ಹೇಳ್ತಾರೆ. ಇವೆಲ್ಲ ಹೇಗೆ ಸಾಧ್ಯ ವೀಕ್ಷಕರೇ? ಭಕ್ತಿಯಿಂದ ಖಂಡಿತ ಏನು ಬೇಕೇ ಸಾಧ್ಯ. ಇದು ನಮ್ಮ ಪುರಾಣಗಳಿಂದಲೂ ನಾವು ನೋಡ್ತಾ ಬಂದಿದ್ದೀವಿ ವೀಕ್ಷಕರೇ. ಕಲಿಯುಗದಲ್ಲಿ ಭಕ್ತಿ ಒಂದೇ ಮಾರ್ಗ ವೀಕ್ಷಕರೇ. ಭಕ್ತಿ ಮಾಡಿ ನಿಮ್ಮ ಕೈಗಾಗಿರುವಂಥ ಒಂದು ಅನ್ನದಾನವನ್ನು ಮಾಡಿ, ಬಡವರ ಏಳಿಗೆಗೆ ನೀವು ಶ್ರಮಿಸಿ, ಬಡವರಿಗೆ ನೀವು ಅನ್ನದಾನವನ್ನು ಮಾಡಿ, ನೀವು ಮಾಡುವಂಥ ದಾನ ಮತ್ತು ನಿಮ್ಮಲ್ಲಿರುವಂಥ ಭಕ್ತಿಯಿಂದ ಖಂಡಿತ ನಾವು ತಿಳಿದೇ ಇರೋ ಮಾಡಿರುವಂಥ ಪಾಪ ಕರ್ಮಗಳು ಖಂಡಿತ ನಿವಾರಣೆ ಆಗುತ್ತೆ ವೀಕ್ಷಕರೇ. ಅದೇ ರೀತಿ 23ನೇ ತಾರೀಕು ಬುದ್ಧ ಪೌರ್ಣಮಿ ಇದೆ. ತಾವೆಲ್ಲರೂ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬಂದು ಭಾಗವಹಿಸಿ, ಇಲ್ಲಿ ನಡೆಯುವಂಥ ಒಂದು ಮಹಾ ಪ್ರತ್ಯಂಗಿರ ಹೋಮದಲ್ಲಿ ನೀವು ಭಾಗವಹಿಸಿ. ಹಾಗೆ ವಿಚಾರಕ್ಕೆ ಬರೋದಾದರೆ, ದಂಪತಿಗಳು ಬರ್ತಾರೆ, 1 ವಾರ ಹೋಮವನ್ನು ಮಾಡಿಸ್ತಾರೆ. 2ನೇ ಅಮಾವಾಸ್ಯೆಗೆ ಅವರು ಹೋಮವನ್ನು ಮಾಡಿಸ್ತಾರೆ. ನನಗೆ ಸಿಗ್ತಾರೆ ಅವಾಗ, ಗುರುಗಳೇ ವೈದ್ಯರು ಹೇಳಿದರು
ಕಣ್ಣು ಕಾಣಿಸೋದಿಲ್ಲ ನಿಮ್ಮ ಯಜಮಾನರಿಗೆ, ಈ ಕಣ್ಣು ಹೊರಟೋಗಿರುತ್ತೆ, ನರ ಎಲ್ಲ ಡೆಡ್ ಆಗೋಗಿದೆ, ಇನ್ನು ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಆದರೆ ಈ 2 ಅಮಾವಾಸ್ಯೆಯ ದಿನ ಬಂದು, ಈ ಪೌರ್ಣಮಿಯ ದಿನ ಬಂದು ಅವರು ಪೂಜೆಯನ್ನು ಮಾಡಿಸಿ ಇವತ್ತು ನನಗೆ ದಾರಿಲಿ ಅಲ್ಲಿ ದೇವಸ್ಥಾನದಲ್ಲಿ ಸಿಗ್ತಾರೆ. ಗುರುಗಳೇ, ನಮ್ಮ ಯಜಮಾನರಿಗೆ ಕಣ್ಣು, ಒಂದು ಕಣ್ಣು ಏನು ಕಾಣಿಸಲ್ಲ ಅಂತ ಡಾಕ್ಟರ್ ಹೇಳಿದರು, ಆ ಕಣ್ಣು ಕಾಣಿಸ್ತಾ ಇದೆ ಗುರುಗಳೇ ಅಂತ ಹೇಳ್ತಾರೆ. ನಿಜಕ್ಕೂ ನನಗೂ ಆಶ್ಚರ್ಯ ಆಯಿತು. ಇವೆಲ್ಲನೂ ಸಾಧ್ಯ ಆಗುತ್ತಾ? ಇಂತಹ ವಿಸ್ಮಯಗಳು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಅನೇಕ ಜರುಗಿದೆ. ಅದರಲ್ಲಿ ಇದು ಒಂದು ಉದಾಹರಣೆ. ನನಗನ್ಸುತ್ತೆ ಹೋದ ಕಣ್ಣನ್ನು ಮರಳಿ ಕೊಟ್ಟಂತಹ ಬೇಡರ ಕಣ್ಣಪ್ಪನಾಗಿ ಈ ಶ್ರೀ ವರದರಾಜೇಶ್ವರ ಸ್ವಾಮಿಯ ರೂಪದಲ್ಲಿ ಈ ಜಡೇನಹಳ್ಳಿಯಲ್ಲಿ ಬಂದು ನೆಲೆಸಿದ್ದಾನೆ ಅನಿಸುತ್ತೆ. ವೀಕ್ಷಕರೇ, ಬನ್ನಿ ಅವರ ಅನುಭವವನ್ನು ಕೇಳ್ತಾ ಬರೋಣ. ಹಾಗೆ ಎಲ್ಲೋ ದೂರದಲ್ಲಿರ್ತಾರೆ, ಗುರುಗಳೇ ನಾವು ಹೋಮವನ್ನು ಮಾಡಿಸ್ಬೇಕು, ನಮಗೂ ಆಸೆ ಇದೆ, ನಾವು ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗಾಗಿ ಈ ಕೆಳಗಡೆ 1-2 ಫೋನ್ ಸಂಖ್ಯೆಯನ್ನು ನಾನು ಕೊಟ್ಟಿದ್ದೀನಿ. ಆ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಹೆಸರು ನಕ್ಷತ್ರವನ್ನು ಕೊಟ್ಟು ಒಂದು ಚೀಟಿಯನ್ನು ಮಾಡಿಸಿ ನಿಮ್ಮ ಹೆಸರಲ್ಲಿ ನೀವು ಸಂಕಲ್ಪವನ್ನು ಮಾಡಿಸಿ, ಖಂಡಿತ ನೀವು ದೂರದಲ್ಲಿದ್ದರೂ ನಿಮ್ಮ ಹೆಸರಲ್ಲಿ ನಾವು ಹೋಮವನ್ನು ಮಾಡ್ತೀವಿ. ನಿಮ್ಮ ಹೆಸರಲ್ಲಿ ವನಮೆಣಸಿನಕಾಯಿಯಿಂದ ಶ್ರೀ ಮಹಾ ಕಾಲಭೈರವ ಸಹಿತ ಪ್ರತ್ಯಂಗಿರ ಹೋಮವನ್ನು ನಾವು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಹಮ್ಮಿಕೊಂಡಿದ್ದೀವಿ. ವೀಕ್ಷಕರೇ, ಬನ್ನಿ ಭಕ್ತರ ಅನುಭವವನ್ನು ನೋಡೋಣ. ಬನ್ನಿ, ಪೌರ್ಣಮಿ ಮತ್ತು ಅಮಾವಾಸ್ಯೆಗಳಲ್ಲಿ ಪ್ರತಿನಿತ್ಯ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಒಂದಲ್ಲ ಒಂದು ವಿಸ್ಮಯವಾದ ಒಂದು ಘಟನೆಗಳು ಜರುಗ್ತಾ ಇರುತ್ತೆ. ಅಂತಹ ಒಂದು ವಿಸ್ಮಯವಾದ ಒಂದು ಘಟನೆಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ವೀಕ್ಷಕರೇ, ಧನ್ಯವಾದಗಳು. ಬನ್ನಿ ಈ ಭಕ್ತರ ಅನುಭವವನ್ನು ನೋಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಯಾರೇ ಹೋಮ ಮಾಡಿಸ್ಬೇಕಿದ್ರು ಕೆಳಗೆ ಕಾಣುವಂಥ 2 ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಹೋಮವನ್ನು ನೀವು ಆನ್ಲೈನ್ ಮುಖಾಂತರ ಸಹ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಮನೆಯವ್ರಿಗೆ ಗ್ಲೂಕೋಮಾ ಆಪ್ರೇಷನ್ ಆಗಿಬಿಟ್ಟು ಕಣ್ಣಿನ ದೃಷ್ಟಿ ತುಂಬ ಕಡಿಮೆ ಆಗಿತ್ತು. ನಮ್ಗೆ ಯಾರೋ ಒಬ್ರು ಹೇಳಿದ್ರು ಇಲ್ಲಿ ಹೋಗಿ ಅಂತ. ಅಲ್ಲಿ ಹೋದ್ಮೇಲೆ ಆ ಗುರುಗಳು ಹೇಳಿದ್ರು, ಬನ್ನಿ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ. ಇದು 3ನೇ ಸಲ ಬರ್ತಾ ಇರೋದು. ಇಲ್ಲಿಗೆ ಬಂದು ಹೋದಾಗಿಂದ ಕಂಪ್ಲೀಟ್ ಒಂದು ಕಣ್ಣಿನ ದೃಷ್ಟಿನೇ ಇರಲಿಲ್ಲ ಅವರಿಗೆ. ಇವಾಗ ಒಂದು ಕಣ್ಣಿನ ದೃಷ್ಟಿ ಬಂದಿದೆ, ಇನ್ನೊಂದು ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತ ಡಾಕ್ಟ್ರು ಹೋಪ್ಸ್ ಹೇಳಿದ್ದಾರೆ. ಮುಂಚೆ ಹೋಪ್ಸ್ ಹೇಳಿರಲಿಲ್ಲ, ಇನ್ನು ಆಯಿತು ಇವರಿಗೆ ಬರಲ್ಲ, ನರ್ವ್ಸ್ ಎಲ್ಲ ವೀಕ್ ಆಗಿಬಿಟ್ಟಿದೆ ಅಂತಲೇ ಹೇಳಿದರು. ನಾವು ಎಷ್ಟೋ ರಾತ್ರಿಗಳು ಮಲ್ಲಿಗೆ ಇರಲಿಲ್ಲ, ನಿದ್ದೆನೂ ಇರಲಿಲ್ಲ. ಬಟ್ ಇವಾಗ ಏನೋ ಮನಸ್ಸಿಗೆ ಒಂದು ನೆಮ್ಮದಿ, ಒಂದು ಹೋಪ್ಸ್ ಇರೋದ್ರಿಂದ ಚೆನ್ನಾಗಾಗ್ತಾ ಇದೆ. ಇಲ್ಲಿ ಬಂದಾಗಿಂದ ನಮಗೆ ಈಗ ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲ, ಸ್ವಲ್ಪ ನೆಮ್ಮದಿಯನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಬಂದೋದಾಗಿಂದ ಒಂದು ತಕ್ಕ ಮಟ್ಟಿಗೆ ನಿದ್ದೆ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಆರೋಗ್ಯ ಚೆನ್ನಾಗಾಗ್ತಾ ಇದೆ. ಆರೋಗ್ಯನೂ ಅಷ್ಟೇ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಇವಾಗ ಅವರೇ ಹೇಳ್ತಾ ಇದ್ದಾರೆ, ದೃಷ್ಟಿ ಇನ್ನೊಂದು ಸಲ ಇದು ಮಾಡಿದ್ರೆ ಬರ್ಬೋದು, ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಇದನ್ನು ಯಾರು ಹೇಳ್ತಾ ಇರಲಿಲ್ಲ. ಆಯಿತು, ನರ್ವ್ಸ್ ಎಲ್ಲ ಡೆಡ್ ಆಗಿಬಿಟ್ಟಿದೆ, ಇನ್ನು ಬರಲ್ಲ ಅಂತಲೇ ಹೇಳಿದರು. ಇಲ್ಲಿ ಬಂದು ಒಂದೇನೋ ಒಂದು ಹೋಪ್ಸ್ ಬಂದಿದೆ, ಒಳ್ಳೇದಾಗ್ತಾನೆ ಇದೆ. ಖಂಡಿತ. ಶ್ರೀ ವರದರಾಜೇಶ್ವರ ಸ್ವಾಮಿ ಇಲ್ಲಿಗೆ ಬಂದಮೇಲೆ ನನಗೆ ಒಳ್ಳೇದಾಗೈತೆ. 6 ತಿಂಗಳಿಗೆ ನನಗೆ ಒಳ್ಳೇದಾಗೈತೆ. ನಾನು ಕಡೆ 4 ಕೆಲಸದಾಗ 1 ಕೆಲಸ ಆಗೈತೆ. ಈಗ ಒಂದು ಸೈಟ್ ಮನೆ ತೊಗೊಂಡಿವಿ, ಇನ್ನೂ 3 ಕೆಲಸ ಬಾಕಿ. ಇಲ್ಲಿ ಬಂದ ಸೈಟ್ ಆಯಿತು. ಹಾಂ, 2 ಮನೆ ಕಳ್ಕೊಂಡಿದ್ದೆ ನಾನು. ಈಗ ಒಂದು ಸೈಟ್ ತಗೊಂಡು ಅಳ್ಬೇಡಿ, ಒಳ್ಳೇದಾಗುತ್ತೆ. ಇಲ್ಲಿ ಬಂದಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಭಗವಂತ ನಂಬಿ ಆಗುತ್ತೆ. ಎಲ್ಲ ದೇವರು ಅಷ್ಟು ಆಗುತ್ತೆ. ಅಳ್ಬೇಡಿ, ಒಳ್ಳೇದಂತೂ ಆಗುತ್ತೆ. ಸೈಟ್ ಆಗಿದೆ, ಮನೇನೂ ಆಗುತ್ತೆ. ಹೌದು.